ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ನಮ್ಗೆ ಮನೆಗಳಿಲ್ಲ, ನಮ್ಗೆ ಇರೋದಕ್ಕೆ ಒಂದು ಸೂರು ಕೂಡ ಇಲ್ಲ, ಮನೆ ಬಗ್ಗೆ ಒಂದು ವಿಡಿಯೋಗಳನ್ನ ಮಾಡಿ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ನಾನು ಹಲವಾರು ಬಾರಿ ಮನೆಗಳಿರುವಂತ ಒಂದು ಸ್ಕೀಮ್ಗಳ ಬಗ್ಗೆ ಪ್ರತಿ ಸರಿನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಆದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಿಮ್ಗೆ ಗೊತ್ತಿರಬಹುದು, ಅದನ್ನ ನೀವು ಕೇಳಿರ್ತೀರಾ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲೂ ಕೂಡ ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗುರಿ ಏನ್ ಇಟ್ಕೊಂಡಿದ್ರು ಅದನ್ನ ತಲುಪೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತಂದ್ರೆ ಈ ರಾಜಕಾರಣಿಗಳು ಏನಿದಾರಲ್ವಾ, ಅವರ ಅವರ ಹುಟ್ಟೂರಾಗಿರ್ಬೋದು, ಅವರ ಇರುವಂತ ಪ್ರದೇಶಗಳಲ್ಲಿ ಆ ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಕಡೆಗೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಮನೆಗಳನ್ನ ಕೊಡೋದ್ರಲ್ಲಿ ಕುಂಠಿತಗೊಂಡಿದೆ. ಈ ಯೋಜನೆ ಏನಿದೆ ಇದು ಕುಂಠಿತ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ನಿಮ್ಗೆ ಸಿದ್ದರಾಮಯ್ಯ ಏನಿದ್ದಾರೆ, ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರ ಹುಟ್ಟೂರಿನಲ್ಲಿ 64.39% ವರ್ಗುನು ಕೂಡ ಆ ಅನುಷ್ಠಾನದಲ್ಲಿದೆ ಆ ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಅದು ಬಿಟ್ರೆ ನಿಮ್ಗೆ ಬೇರೆ ಈ ಡಿಸ್ಟಿಕ್ ಗಳಲ್ಲಿ, ಅಂದ್ರೆ ಮೈಸೂರು ಡಿಸ್ಟಿಕ್ ಗಳಲ್ಲಿ ಸರಿಯಾದ ರೀತಿಯಲ್ಲಿ ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನವಾಗಿದೆ. ಆದ್ರೆ ಬೇರೆ ಜಿಲ್ಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಮತ್ತೆ ಎಷ್ಟೋ ಜನರಿಗೆ ಬಿಲ್ಲು ಕೂಡ ಆಗ್ತಾ ಇಲ್ಲ. ಆ 3 ವರ್ಷದಿಂದಲೂ ಕೂಡ ಪ್ರಯತ್ನ ಪಟ್ಟು ಮನೆಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಅರ್ಧಕ್ಕೆ ನಿಂತಿರುವಂತ ಸಂದರ್ಭದಲ್ಲಿ ಆ ಬಿಲ್ಗಳನ್ನ ಹಾಕ್ತಾ ಇಲ್ಲ. ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇವರ ಕಳಪೆಯ ಸಾಧನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ತುಂಬಾ ಜನರಿಗೆ ಮನೆ ಕೊಟ್ಟಿದ್ದೀವಿ, ಅಷ್ಟು ಮನೆಗಳನ್ನ ಕೊಟ್ಟಿದ್ದೀವಿ, ಇಷ್ಟು ಮನೆಗಳನ್ನ ಕೊಟ್ಟಿದ್ದೀವಿ, ಅಷ್ಟು ಕುಟುಂಬಗಳು ಇವಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಂಡಿದ್ದಾರೆ ಅಂತ ಬಾಯ್ ಬಡ್ಕೊಳ್ತಾ ಇರ್ತಾರೆ. ಆದ್ರೆ ನಾನು ನಿಮ್ಗೆ ಇಲ್ಲಿ ಇರುವಂತ ಇವರು ಮಾಡಿರುವಂತ ಕಳಪೆ ಸಾಧನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಚಾಮರಾಜನಗರದಲ್ಲಿ 39,317 ಗುರಿನೇ ಇಟ್ಕೊಂಡಿರ್ತಾರೆ. ಆದ್ರೆ ಮಂಜೂರಾಗಿರೋದು ಕೇವಲ 10,681 ಮನೆಗಳು. ಆದ್ರೆ ಇನ್ನೂ ಕೂಡ ಬಾಕಿ ಇರುವಂತದ್ದು 28,636 ಇನ್ನೂ ಕೂಡ ಬಾಕಿ ಇದೆ. ಅದೇ ರೀತಿಯಾಗಿ ಇದರಲ್ಲಿ ಪ್ರಗತಿ ಕಂಡಿರುವಂತದ್ದು ಕೇವಲ 27% ಮಾತ್ರನೇ. 27% ಪ್ರಗತಿ ಕಂಡಿದೆ ಅಷ್ಟೇನೆ. ಅದು ಬಿಟ್ರೆ ಇನ್ನು ಹಾಸನದಲ್ಲಿ ನೋಡೋದಾದ್ರೆ ನಿಮ್ಗೆ ಇವರು ಹಾಸನ ಡಿಸ್ಟಿಕ್ ಅಲ್ಲಿ ಇಟ್ಕೊಂಡಿದ್ದಂತ ಗುರಿ ಏನಿತ್ತು ಅಂದ್ರೆ 33,671 ಮನೆಗಳನ್ನ ಗುರಿನ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಮಂಜೂರಾಗಿರುವಂತದ್ದು 8,630 ಮನೆಗಳು. ಅದೇ ರೀತಿಯಾಗಿ ಇನ್ನೂ ಕೂಡ ಬಾಕಿ ಇರುವಂತದ್ದು 25,041 ಮನೆಗಳನ್ನ ಬಾಕಿ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ಕೊಟ್ಟಿಲ್ಲ. ಇದರಲ್ಲಿ ಪ್ರಗತಿ ಕಂಡಿರುವಂತದ್ದು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕೇವಲ 25% ಅಷ್ಟೇನೆ. ಅದೇ ರೀತಿಯಾಗಿ ತುಮಕೂರು ಡಿಸ್ಟಿಕ್ ಅಲ್ಲಿ ನೋಡೋದಾದ್ರೆ 29,875 ಮನೆಗಳನ್ನ ಮಾಡ್ಬೇಕು, ನಿರ್ಮಾಣನ ಮಾಡ್ಬೇಕಂತ ಗುರಿನ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಆಗಿರುವಂತದ್ದು ಮಂಜೂರಾಗಿರುವಂತದ್ದು ಕೇವಲ 7,544 ಮನೆಗಳು ಮಂಜೂರಾಗಿದೆ. ಇನ್ನೂ ಕೂಡ ಬಾಕಿ ಇರುವಂತದ್ದು 20,985 ಮನೆಗಳನ್ನು ಕೂಡ ಇನ್ನೂ ಕೂಡ ಬಾಕಿನೇ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಗತಿ ಕಂಡಿರುವಂತದ್ದು ಕೇವಲ 21% ಅಷ್ಟೇನೆ. ಅದೇ ರೀತಿಯಾಗಿ ರಾಮನಗರ ನೋಡೋದಾದ್ರೆ ನಿಮ್ಗೆ ಇಲ್ಲಿ 663 ಮನೆಗಳನ್ನ ಗುರಿ ಇಟ್ಕೊಂಡಿದ್ರು. ಅಲ್ಲಿ ಆಗಿರುವಂತದ್ದು ಕೇವಲ 140 ಮನೆಗಳಷ್ಟೇನೆ. ಇನ್ನೂ ಕೂಡ 523 ಮನೆಗಳನ್ನ ಬಾಕಿ ಇಟ್ಕೊಂಡಿದ್ದಾರೆ. ಅಲ್ಲಿ ಪ್ರಗತಿ ಕಂಡಿರುವಂತದ್ದು ಕೇವಲ 21% ಅಷ್ಟೇನೆ. ಅದೇ ರೀತಿಯಾಗಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ 25,563 ಮನೆಗಳನ್ನ ಗುರಿನ ಇಟ್ಕೊಂಡಿದ್ರು. ಆದ್ರೆ ಮಂಜೂರಾಗಿರುವಂತದ್ದು ಕೇವಲ 5,017 ಮನೆಗಳಷ್ಟೇನೆ ಇವಾಗ ಮಂಜೂರಾಗಿದೆ. ಇಲ್ಲೂ ಕೂಡ ಬಾಕಿ ಇರುವಂತದ್ದು 20,546 ಬಾಕಿ ಇರುವಂತದ್ದು ಈ ಮನೆಗಳ ನಿರ್ಮಾಣ ಮಾಡೋದಕ್ಕೆ ಬಾಕಿ ಇರುವಂತದ್ದು. ಇಲ್ಲಿ ಕೂಡ 19% ಅಷ್ಟೇನೆ ಪ್ರಗತಿ ಕಂಡಿರುವಂತದ್ದು. ಇನ್ನು ಚಿತ್ರದುರ್ಗ ನೋಡೋದಾದ್ರೆ ಈ 38,496 ಗುರಿ ಇರುವಂತದ್ದು. ಆದ್ರೆ ಮಂಜೂರಾಗಿರುವಂತದ್ದು ಕೇವಲ 5,000 ಮನೆಗಳಷ್ಟೇನೆ. ಇನ್ನು ಕೂಡ ಬಾಕಿ ಇರುವಂತದ್ದು 32,000 ಮನೆಗಳು ಬಾಕಿ ಇದೆ. ಇಲ್ಲಿ ಕೇವಲ 14% ಅಷ್ಟೇನೆ ಈ ಪ್ರಗತಿ ಕಂಡಿರುವಂತದ್ದು. ಇನ್ನು ಕೊಡಗು ಡಿಸ್ಟಿಕ್ ನೋಡೋದಾದ್ರೆ 9,141 ಮನೆಗಳು ಗುರಿ ಇಟ್ಕೊಂಡಿದ್ರು. ಆದ್ರೆ 249 ಮನೆಗಳು ಅಷ್ಟೇ ಆಗಿರೋದು ಮಂಜೂರಾಗಿರುವಂತದ್ದು. ಇನ್ನು ಬಾಕಿ ಇರುವಂತದ್ದು 8,892 ಬಾಕಿ ಇರುವಂತದ್ದು. ಇಲ್ಲಿ ಕೇವಲ ಪ್ರಗತಿ ಕಂಡಿರುವಂತದ್ದು ಕೇವಲ 2% ಅಷ್ಟೇನೆ. ಇನ್ನು ಉಡುಪಿ ಡಿಸ್ಟಿಕ್ ಅಲ್ಲಿ ನೋಡೋದಾದ್ರೆ 1,046 ಮನೆಗಳನ್ನ ಗುರಿನೇ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಮಂಜೂರಾಗಿರೋದು ಕೇವಲ ಒಂದೇ ಮನೆ ಮಂಜೂರಾಗಿರುವಂತದ್ದು. ಅದೇ ರೀತಿಯಾಗಿ ಬಾಕಿ ಇರುವಂತದ್ದು 1,045 ಮನೆಗಳು ಬಾಕಿ ಇದೆ. ಇಲ್ಲಿ ನಿಮ್ಗೆ ಪ್ರಗತಿ ಕಂಡಿರುವಂತದ್ದು ಕೇವಲ 0.10% ಅಷ್ಟೇನೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ನೋಡೋದಾದ್ರೆ 1,700 ಮನೆಗಳು ಗುರಿನ ಇಟ್ಕೊಂಡಿದ್ರು. ಇಲ್ಲಿ ಮಂಜೂರಾಗಿರುವಂತದ್ದು ಕೇವಲ ಒಂದೇ ಮನೆ. ಇನ್ನು ಬಾಕಿ ಉಳಿದಿರುವಂತದ್ದು 1,699 ಮನೆಗಳು ಉಳಿದಿದೆ. ಇಲ್ಲಿ ಪ್ರಗತಿ ಏನು ಇಲ್ಲ ಬಿಡಿ, 0.6% ಅಷ್ಟೇನೆ, 0.06%.
ನಿಮ್ಗೆ ನೋಡ್ಬೋದು ಇಲ್ಲಿ ಅದೇ ರೀತಿಯಾಗಿ ಒಂದು CM ಏನು ಹುಟ್ಟೂರು ಏನಿದೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ 64% ವರ್ಗು ಕೂಡ ಆ ಒಂದು ಪ್ರಗತಿನ ನೋಡಿದ್ದಾರೆ. ಅಲ್ಲಿಯ ಒಂದು ಜನರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ರೆ ಇನ್ನ ಉಳಿದಂತ ಒಂದು ಡಿಸ್ಟಿಕ್ ಗಳೇನಿದೆಯಲ್ವಾ, ಆ ಒಂದು ಡಿಸ್ಟಿಕ್ ಗಳಲ್ಲಿ ಇನ್ನೂ ಕೂಡ ಮನೆಗಳು ಮಂಜೂರು ಕೂಡ ಆಗಿಲ್ಲ, ಮತ್ತೆ ಒಂದು ಗುರಿನೂ ಕೂಡ ಇವರಿಗೆ ತಲುಪೋದಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಕೇಳ್ಬೇಕಾಗಿರೋ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಈ ಒಂದು ಮೈಸೂರು ಡಿಸ್ಟಿಕ್ ಅಲ್ಲಿ ಮಾತ್ರ ಈ ಒಂದು ಟ್ಯಾಕ್ಸ್ ಗಳನ್ನ ಕಟ್ತಾ ಇಲ್ಲ ಜನರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಜನರು. ಆದ್ರೆ ಈ ಒಂದು ರಾಜಕಾರಣಿಗಳು ಏನಿದ್ದಾರೆ, ಇವರ ಒಂದು ಯೋಗ್ಯತೆಗಳಿಗೆ ಬಡವರಿಗೆ ಒಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಬಡವರಿಗೆ ಮನೆಗಳನ್ನು ಕೂಡ ಕೊಡೋದಿಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಒಂದು ಕಳಪೆ ಗುಣಮಟ್ಟದ ಒಂದು ಸರ್ಕಾರನ ನಡೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ನನ್ಗೆ ಹಲವಾರು ಜನರು ಒಂದು ಕಮೆಂಟ್ ಮಾಡ್ತಾ ಇರ್ತೀರ ಜನರು, ಸೊ ನಮ್ಗೆ ಮನೆಗಳಿಲ್ಲ, ನಮ್ಗೆ ಇರೋದಿಕ್ಕೆ ಸೂರಿಲ್ಲ, ನಮ್ಗೆ ಡಿಸೆಬಿಲಿಟಿ ಇದೆ, ನಮ್ಗೆ ಆ ರೀತಿಯಾದ ಸಮಸ್ಯೆ ಇದೆ, ನಮ್ಗೆ ಗಂಡ ಇಲ್ಲ, ನಾವು ಒಬ್ರೇನೆ ಇದೀವಿ ಮಹಿಳೆ ಆಗಿ, ಸೊ ಮಕ್ಳುಗಳಿದಾವೆ, ನಮ್ಗೆ ಮನೆಗಳಿಲ್ಲ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ನೀವೆಲ್ರೂ ಕೂಡ ಈ ಒಂದು ಏನು ರಾಜಕಾರಣಿಗಳೇನಿದ್ದಾರೆ ಇವ್ರಿಗೆ ಮುಖಕ್ಕೆ ಉಗಿಬೇಕಾಗುತ್ತೆ. ಯಾಕಂತಂದ್ರೆ ನಾವು ಇಷ್ಟು ದಿನನೂ ಕೂಡ ಅದ್ರ ಬಗ್ಗೆ ಹೇಳ್ತಾನೆ ಇದ್ವಿ, ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ಕೊಡ್ತಾ ಇದಾರಂತ. ಬಟ್ ಆದ್ರೆ ಮನೆಗಳು ಆ ಒಂದು ಮಂಜೂರು ಕೂಡ ಆಗ್ತಾ ಇಲ್ಲ ಒಂದು ಜನಗಳಿಗೆ. ಅದೇ ರೀತಿಯಾಗಿ ಇನ್ನೂ ಕೂಡ ತುಂಬಾನೇ ಬಾಕಿ ಇಟ್ಕೊಂಡಿದ್ದಾರೆ, ಆ ಒಂದು ಗುರಿನ ತಲುಪೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಒಂದು ಏನು ಜಮೀರ್ ಅಹಮದ್ ಖಾನ್ ಏನಿದ್ದಾರೆ, ಈ ಒಂದು ಹೌಸಿಂಗ್ ಮಿನಿಸ್ಟರ್ ಏನಿದ್ದಾರೆ, ಸೊ ಅವರು ಕೂಡ ಇದ್ರ ಬಗ್ಗೆ ಗಮನನ ಹರಿಸ್ಬೇಕು. ಇವರ ಒಂದು ಮನೆ ಅಕ್ಕಪಕ್ಕದಲ್ಲಿ ಇರುವಂತ ಒಂದು 4 ಕುಟುಂಬಗಳಿಗೆ ಒಂದು 500 ರೂಪಾಯಿ ದುಡ್ಡನ್ನ ಕೊಟ್ಬಿಟ್ರೆ ಇಲ್ಲಿ ಆಗೋದಿಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಲೇಬೇಕಾಗುತ್ತೆ. ಸೊ ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜನರಿಗೆ ಇರೋದಿಕ್ಕೆ ಒಂದು ಸೂರು ಕೂಡ ಇಲ್ಲ. ತುಂಬಾ ಜನರು ಕಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಮನೆಯ ಒಂದು ತುಂಬಾನೇ ಸಮಸ್ಯೆ ಇದೆ. ಎಲ್ರು ಕೂಡ ಒಂದು ಗುಡಿಸಲಿ ಇರುವಂತ ಒಂದು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಮಳೆಗಾಲದಂತ ಸಂದರ್ಭಗಳಲ್ಲಿ ಈ ಒಂದು ಮನೆಗಳೆಲ್ಲ ಒಂದು ಬಿದ್ದೋಗಿ ಅವರ ಒಂದು ಪರಿಸ್ಥಿತಿ ಬೇರೆ ರೀತಿಯಾಗಿ ಇರುತ್ತೆ. ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಈ ಒಂದು ಜನರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಹಳೆಯ ಒಂದು ವಿಡಿಯೋದಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೌಸ್ಲೆಸ್ ಫ್ಯಾಮಿಲಿಗಳು ಅಂದ್ರೆ ಮನೆ ಇಲ್ದಿರುವಂತ ಫ್ಯಾಮಿಲಿಗಳು ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ. ದಯವಿಟ್ಟು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ. CM ಆಗಿರ್ಬೋದು, ಈ ಒಂದು DCM ಆಗಿರ್ಬೋದು, ದಯವಿಟ್ಟು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೂಡ ಇದ್ರ ಬಗ್ಗೆ ನೀವು ಗಮನ ಹರಿಸ್ಲೇಬೇಕು. ಯಾಕಂತಂದ್ರೆ ಇರೋದಿಕ್ಕೆ ಸೂರಿಲ್ಲ ಅಂತಂದ್ರೆ ಜನರುಗಳು ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಧಾನ ಮಂತ್ರಿ ಹೌಸಿಂಗ್ ಸ್ಕೀಮ್ ಅಲ್ಲಿ ಕೊಡ್ತಾ ಇರುವಂತದ್ದು ಕೇವಲ 1,20,000 ರೂಪಾಯಿ ಅಷ್ಟೇನೆ. ಆ ಒಂದು ಹಣನೂ ಕೂಡ ಇವಾಗ ಬರ್ತಾ ಇಲ್ಲ. ಆ ಒಂದು ಹಣನೂ ಕೂಡ ತಗೊಳ್ಳೋದಿಕ್ಕೆ ಇವರು ಈ ಒಂದು ಲಂಚಗಳನ್ನ ಕೊಡ್ಬೇಕಾಗುತ್ತೆ. ಅಲ್ಲಿರುವಂತ ಹಳ್ಳಿಗಳಲ್ಲಿ ಇರುವಂತವ್ರು ಈ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಲಂಚಗಳನ್ನ ಕೊಡ್ಬೇಕಾಗುತ್ತೆ, ಇನ್ಯಾರೋ ಅಧಿಕಾರಿಗೆ ಲಂಚ ಕೊಡ್ಬೇಕಾಗುತ್ತೆ. ಇನ್ನು ಆ ಒಂದು ಲಂಚಗಳನ್ನ ಕೊಟ್ಟು ಅವರು ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಹೋದ್ರೆ ಅಲ್ಲಿ ಸಿಗುವಂತದ್ದು ಕೇವಲ 1,20,000 ರೂಪಾಯಿ ಮಾತ್ರ ಈ ಒಂದು ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇರುವಂತದ್ದು. ದಯವಿಟ್ಟು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಒಂದು ಜನರಿಗೆ ಮನೆಗಳ ಒಂದು ಸಮಸ್ಯೆ ಇರಬಾರ್ದು, ಆ ರೀತಿಯಾಗಿ ನೀವು ಕೂಡ ಆಕ್ಷನ್ ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಜನಗಳಿಗೆ ಮನೆ ಏನಿಲ್ಲ ಅಂತವ್ರಿಗೆ ಹೊಸ ಮನೆ ಕಟ್ಟೋದಿಕ್ಕೆ ನಿಮ್ಗೆ 1,20,000 ಅಥವಾ 2 ಲಕ್ಷ ಈ ರೀತಿಯಾಗಿ ಕೊಟ್ರೆ ಸಾಲೋದಿಲ್ಲ. ದಯವಿಟ್ಟು ಕೂಡ ಈ ಒಂದು ಜನರಿಗೆ ಮನೆ ತಲುಪೋ ರೀತಿಯಲ್ಲಿ ಏನಾದ್ರೂ ಕೂಡ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಸರ್ಕಾರ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಕೂಡ ಕಮೆಂಟ್ ಮಾಡ್ಬೇಕಂತ ಇದ್ರೆ ದಯವಿಟ್ಟು ಕೂಡ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಒಂದು ಕಮೆಂಟ್ ಬಗ್ಗೆನೇ ನಾನೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.